ಪಬ್ಲಿಕ್ ಅಲ್ಲಿ ರಾಜರೋಷವಾಗಿ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ ಅಧಿಕಾರಿಗಳು? ಹಾಲ್ ಮಾರೋ ಅಂಗಡಿಲಿ ಆಲ್ಕೋಹಾಲ್ ಮಾರ್ತಾವ್ರಿ. ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇರೋದು. ಇವತ್ತು 12-13 ವರ್ಷದ ಹುಡುಗ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಊರಲ್ಲಿ. ಹಾಲ್ ಮಾರೋ ಅಂಗಡಿಲಿ ಆಲ್ಕೋಹಾಲ್ ಮಾರ್ತಾವ್ರಿ. ಬ್ರೆಡ್ ಬಿಸ್ಕೆಟ್ ತಗೊಂಡು ತಿನ್ನೋ ಹುಡುಗರು ಇಲ್ಲ ಒಬ್ರು ಎಣ್ಣೆ ತಗೊಂತಾ ಇರ್ತಾರೆ, ಮಕ್ಳಿಗೆ ಬ್ರೆಡ್ ಬಿಸ್ಕೆಟ್ ಕೇಳ್ತಾರೆ. ಅವ್ರ ಎಣ್ಣೆ ತಗೊಂಡಾಗ ಮಕ್ಳು ಬಂದ್ ಮನೇಲಿ ಕೇಳ್ತಾರೆ ನಮ್ಮನ್ನ, ತಾಯಂದಿರ್ನ, ನಾವು ಬ್ರೆಡ್ ಬಿಸ್ಕೆಟ್ ತಗೊಳಕ್ ಹೋಯ್ದ್ವಿ, ಅವರು ಈ ತರ ತಗೊಂತಾ ಇದ್ರು ಅದೇನು ಅಂತಾನೆ. ಇವತ್ತು ಬ್ರೆಡ್ ಬಿಸ್ಕೆಟ್ ತಗೊಳಕ್ ಹೋದ ಮಕ್ಳು ನಾಳೆ ಮದ್ಯಪಾನ ತಗೊಳಲ್ಲ ಅಂತ ಏನ್ ಗ್ಯಾರಂಟಿ? ಸ್ಕೂಲಿಂದ ತುಂಬಾ ಡಿಸ್ಟೆನ್ಸ್ ಇರ್ಬೇಕು ಅಂತ ಹೇಳಿದ್ದಾರೆ ಮದ್ಯಪಾನ ಅಂಗಡಿಗೆ, ಆದ್ರೆ ಸ್ಕೂಲಿಂದ ಹತ್ರನೇ ಅಂಗಡಿಗಳಿದಾವೆ. ಇದರಿಂದ ಮಕ್ಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತ ಏನಾದ್ರು ಗೊತ್ತಿದ್ಯಾ? ಸರ್ಕಾರ ಏನ್ ಕಣ್ಮುಚ್ಕೊಂಡೈತಾ? ರೂಲ್ಸ್ ಮಾಡಿರೋರು ಅವರೇ, ಸ್ಕೂಲಿಂದ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಅಂಗಡಿ ಇರ್ಬೇಕು ಅಂತ, ಆದ್ರೂನು ಸ್ಕೂಲ್ ಪಕ್ಕನೇ ಅಂಗಡಿ ಇದಾವೆ. ಇದಕ್ಕೆ ಯಾವ್ದು ಕ್ರಮ ತಗೊಂಡಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ರೆ ಇದು ಹೋಗ್ರಿ ಅಂತ ತಹಶೀಲ್ದಾರ್ ಹತ್ರ ಹೋಗ್ರಿ ಅಂತಾರೆ. ತಹಶೀಲ್ದಾರು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ರಿ ಅಂತ ಹೇಳ್ತಾರೆ. ನಾವ್ ಇದ್ರ ಮಧ್ಯೆ ನಾವ್ ಸಾಮಾನ್ಯ ಜನ ಎಲ್ಲಿ ಹೋಗ್ಬೇಕು? ಯಾರ ಹತ್ರ ನ್ಯಾಯ ಕೇಳ್ಬೇಕು ಹೋಗಿ? ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಿ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಜೀವನಗಳು ಹಾಳಾಗಿ ಹೋಗ್ತಾ ಇದೆ. ಈ ಅಕ್ರಮ ಮದ್ಯ ಮಾರಾಟದಿಂದಾಗಿ ಎಷ್ಟೋ ಜನಗಳ ಜೀವನಗಳು ತುಂಬಾ ಹದಗೆಟ್ಟು ಹೋಗ್ತಾ ಇದೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನೀವು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇರೋದು. ಇವತ್ತು 12-13 ವರ್ಷದ ಹುಡುಗ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಊರಲ್ಲಿ. ಕೇವಲ 12-13 ವರ್ಷದ ಹುಡುಗ ಆತ ಇನ್ನ ಹಾಲು ಕುಡಿಬೇಕಾಗಿರೋ ವಯಸ್ಸಲ್ಲಿ ಆಲ್ಕೋಹಾಲ್ ಕುಡಿತಾ ಇದ್ದಾನೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಇದನ್ನ ಕೊಡ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರ ಜನಗಳಿಗೆ ಕೊಡುಗೆ ಕೊಡ್ತಾ ಇರೋದಿದೇನಾ? ಸ್ವಾಮಿ, ನೀವು ಕೊಡೋ ಕೊಡುಗೆ ಒಂದು ಬೇಕಾದ್ರೆ ಕಮ್ಮಿ ಮಾಡಿ, ದಯಮಾಡಿ ಈ ಅಕ್ರಮ ಮದ್ಯ ಮಾರಾಟವನ್ನ ದಯವಿಟ್ಟು ತಡೀರಿ. ಏನ್ರಿ, ಹಳ್ಳಿಗೆ ಫ್ರೀ ಡೆಲಿವರಿ ಎಲ್ಲ ಈ ಬೆಂಗಳೂರಲ್ಲಿ ನೋಡಿರ್ಬೋದು. ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಡೆಲಿವರಿ ಆಫರ್ ಕೊಟ್ರೆ ಪ್ರತಿ ಹಳ್ಳಿಯಲ್ಲೂ ಫ್ರೀ ಡೆಲಿವರಿ. ಮನೆಗೂ ಎಣ್ಣೆ ಮಾರ್ತಾರ್ರಿ. ನಮ್ಮ ದೊಡ್ಡಬಾಣಿಗೆರೆ ಪಂಚಾಯತಿ ಅಂತ ಅಲ್ಲ, ಎಲ್ಲ ಸಿರಾ ತಾಲೂಕು ಅಪ್ ಟು ಡೇಟು ಎಲ್ಲ ಊರಲ್ಲೂ ಪ್ರತಿಯೊಂದು ಊರಲ್ಲೂ ಅದು ಅಂಗಡಿಗಳು ಬಿಟ್ಟು ಬೇರೆ ಎಲ್ಲ ಮನೆಗಳೆಲ್ಲ ಸಮೇತ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಯಾಕ್ರಿ? ಜನಗಳಿಗೆ ದುಡೀರಿ, ಬೇರೆ ದಾರಿ ಮುಖಾಂತರ ದುಡೀರಿ. 1000 ದಾರಿ ಇದೆ, ಇದೊಂದೇನ ದಾರಿ ಇರೋದು ನಿಮ್ಗೆ? ಈ ಅಧಿಕಾರಿಗಳು ನೀವೇನ್ ಮಾಡ್ತಾ ಇದ್ರ ಅಂತ ಇಷ್ಟೊಂದು ರಾಜರೋಷವಾಗಿ ಏನ್ ಮುಚ್ಚು ಮರೆ ಇನ್ನೊಂದು ಮತ್ತೊಂದು ಯಾವ್ದೇ ರೀತಿಯಲ್ಲಿ ಮಾಡ್ತಾ ಇದ್ರು. ಒಂದು ಹಂಚಿಕೆ ಅನ್ನೋದು ಇರ್ಬೋದು, ಯಾವುದೇ ಕಾರಣಕ್ಕೂ ಹಂಚಿಕೆ ಇಲ್ಲ, ಮುಚ್ಚು ಮರೆ ಇಲ್ಲ. ಪಬ್ಲಿಕ್ ಅಲ್ಲಿ ರಾಜರೋಷವಾಗಿ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ ಅಧಿಕಾರಿಗಳು? ದಯವಿಟ್ಟು ಬರ್ಬೇಕು ಹಳ್ಳಿ ಕಡೆ. ಸುಮ್ನೆ ಆಫೀಸಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ದಯವಿಟ್ಟು ಹಳ್ಳಿ ಕಡೆ ಬರ್ಬೇಕು, ನೋಡ್ಬೇಕು. ಹಾಳಾಗ್ತಿರ್ತಕ್ಕಂಥ ಕುಟುಂಬಕ್ಕೆ ನೆರವು ನೀವು ಆಗ್ಬೇಕು. ಏನು ಕುಡಿಬೇಕು, ಯಾವ್ದೋ ಒಂದ್ ಟೈಮಲ್ಲಿ ಕುಡಿಬೇಕು. ಬೆಳಿಗ್ಗೆ 5 ಗಂಟೆಗೆ ಓಪನ್ ಮಾಡ್ತಾರ್ರಿ, ಬೆಳಿಗಿನ ಜಾವ 4 ಗಂಟೆಯಿಂದ ಎಣ್ಣೆ ಅಂಗಡಿ ಓಪನ್ನು. ರಾಜರೋಷವಾಗಿ ಕೊಡ್ತಾ ಇದ್ದಾರೆ, ರಾಜರೋಷವಾಗಿ ಕುಡಿತಾ ಇದ್ದಾರೆ. ದಯವಿಟ್ಟು ಈ ಒಂದು ಅಕ್ರಮ ಮದ್ಯ ಮಾರಾಟನ ಅಧಿಕಾರಿಗಳು ಈಗಲಾದ್ರೂ ಗಮನ ಹರಿಸಿ ತಾಲೂಕಿನಾದ್ಯಂತ ಓಡಾಡಿ ಈ ಒಂದು ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಸ್ವಲ್ಪ ಕ್ರಮ ಕೈಗೊಳ್ಬೇಕು. ಇಲ್ಲ ಅಂದ್ರೆ ನಾವು ಈಗ ಹಳ್ಳಿ ಲೆಕ್ಕಾಚಾರದಲ್ಲಿ ಬಂದ್ಬಿಟ್ಟು ಈ ಒಂದು ಅರ್ಜಿ ಕೊಟ್ಬಿಟ್ಟು ಇದ್ರ ಮುಖಾಂತರ ಅವ್ರು ಅರಿವುತ್ತಾ ಇದೀವಿ. ಈ ಅರಿವಿಗೆ ಅವರು ಬರ್ಲಿಲ್ಲ ಅಂದ್ರೆ ನಾವು ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ನಾವು ಮಾತಾಡಿದೀವಿ. ದಯಮಾಡಿ ಇದಕ್ಕೆ ಅಕ್ರಮವಾಗಿ ಕಡಿವಾಣ ಹಾಕ್ಲೇಬೇಕು. ನೀವು ಹಾಳಾಗ್ತಿರ್ತಕ್ಕಂಥ ಸಂಸಾರ ಜೀವನಗಳನ್ನ ಉಳಿಸ್ಬೇಕು ಅಂತೇಳಿ ಪೊಲೀಸ್ ಅಧಿಕಾರಿಗಳು ಹಾಗೂ ಅಬಕಾರಿ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಿ ಹಳ್ಳಿ ಕಡೆ ಬಂದು ಹಾಳಾಗ್ತಿರ್ತಕ್ಕಂಥ ಸಂಸಾರ ಉಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ದೇವೆ. ಇವತ್ತು ಬಾರದಾಳ ತವಾರು ದೊಡ್ಡಬಾಣಗೆರೆ ಆಗಿದೆ. ನಮ್ಮೂರಲ್ಲಿ ಪ್ರತಿನಿತ್ಯ ಎಣ್ಣೆ ಮಾರಾಟ ಮಾಡೋದ್ರಿಂದ ಪ್ರತಿ ಒಂದು ಮನೆಯಲ್ಲೂ ಜಗಳ ಆಗ್ತಾ ಇದೆ. ಮತ್ತು ಅವರು ಚಿಲ್ಲರೆ ಅಂಗಡಿಯಲ್ಲಿ ಚಿಪ್ಸ್ ಕುರ್ಕುರೆ ಮಾರೋ ಬದಲು ಆಲ್ಕೋಹಾಲ್ ಮಾರ್ತಾ ಇದ್ದಾರೆ. ಅಲ್ಲಾಸಿ ಸ್ಕೂಲ್ಗೆ ಹೋಗೋ ಮಕ್ಳು ಓಡಾಡ್ತಾ ಇದ್ದಾರೆ. ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಇದಕ್ಕೊಂದು ಕಡಿವಾಣ ಹಾಕ್ಲೇಬೇಕಂತ ಇಲ್ಲಿ ತಹಸೀಲ್ದಾರ್ ಆಫೀಸ್ ಹತ್ರ ಬಂದು ಧಿಕ್ಕಾರ ಆಗ್ತಾ ಇದೀವಿ. ಪ್ಲೀಸ್ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರ್ಯಾರೆಲ್ಲ ಇದ್ದೀರೋ ಅವ್ರು ಬಂದು ನಮಗೆ ನ್ಯಾಯ ಕೊಡಿಸ್ಲೇಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.